ಹೆಲೋ ಗೈಸ್, ನನ್ನ ಹೆಸರು ಆಕಾಶ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಾಗ ನಿಮಗೊಂದು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರು ಅಡೋಬಿ ಪ್ರೀಮಿಯರ್ ಪ್ರೋ ಬಗ್ಗೆ ಹೇಳ್ಕೊಡ್ತೀನಿ. ಏನು ಸಾಫ್ಟ್ವೇರ್ ಇದು, ಯಾವ ಥರ ಯೂಸ್ ಮಾಡೋದು ಇದಕ್ಕೆ, ಮತ್ತೊಂದು ಬೇಸಿಕ್ ಟ್ಯುಟೋರಿಯಲ್ ನಿಮಗೆ ಕಲಿಸ್ತೀನಿ. ಈ ಸಾಫ್ಟ್ವೇರ್ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ ಅಂದ್ರೂ ಈ ವಿಡಿಯೋ ನೋಡಿದ ಕೂಡಲೇ ನಿಮಗೂ ಒಂದು ಅಡೋಬಿ ಪ್ರೀಮಿಯರ್ ಪ್ರೋದಾಗ ಎಡಿಟ್ ಮಾಡೋಕ್ಕೆ ಬರ್ತದೆ, 100% ಗ್ಯಾರಂಟಿ. ಸೊ ವಿಡಿಯೋ ಮುಗಿದ ತನಕ ನೋಡಿರಿ. ಚಾನಲ್ಗೆ ಹೊಸಬರಾಗಿ ಬಂದಿದ್ದೀರಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಈ ಥರದ ವಿಡಿಯೋಸ್ ತರಬೇಕು ಅಂದ್ರೆ ನಾವು ಭಾಳ ಕಷ್ಟಪಡ್ತೀವಿ. ನೀವೊಂದು ಲೈಕ್ ಮಾಡಿದ್ರಿ ಅಂದ್ರೆ ನಮಗೂ ಮೋಟಿವೇಶನ್ ಸಿಗ್ತದೆ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಫಸ್ಟ್ ಆಫ್ ಆಲ್, ಇದೊಂದು ಅಡೋಬಿ ಸಾಫ್ಟ್ವೇರು, ಫೋಟೋಶಾಪ್, ಆಫ್ಟರ್ ಎಫೆಕ್ಟ್ಸ್ ಎಲ್ಲ ಇದೇ ಕಂಪನಿದು. ಮತ್ತು ಇದೊಂದು ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಭಾಳಷ್ಟು ದೊಡ್ಡ ದೊಡ್ಡ ಮೀಡಿಯಾ ಹೌಸಸ್ ಆಗಲಿ, ಫಿಲ್ಮ್ ಪ್ರೊಡಕ್ಷನ್ದಾಗಲಿ ಈ ಸಾಫ್ಟ್ವೇರ್ ಯೂಸ್ ಮಾಡ್ತಾರೆ. ಮತ್ತು ಎಷ್ಟೊಂದು ಮೂವೀಸ್ ಈ ಸಾಫ್ಟ್ವೇರಿಂದ ಎಡಿಟ್ ಮಾಡ್ಯಾರ. ಒಂದು ಡೆಡ್ಪೂಲ್ ಆಯಿತು, ಟರ್ಮಿನೇಟರ್ ಆಯಿತು, ಗಾನ್ಗಲ್ ಆಯಿತು. ಈಗ ಮೂವಿನೇ ಎಡಿಟ್ ಮಾಡ್ತಾರೆ ಅಂದರೆ ಈ ಸಾಫ್ಟ್ವೇರ್ ನೀವು ಲೆವೆಲ್ ತಿಳ್ಕೊರಿ ಎಷ್ಟೊಂದು ಹೈ ಇರ್ಬೋದು ಅಂತ. ನೆಕ್ಸ್ಟು, ಇದೊಂದು ಫ್ರೀ ಸಾಫ್ಟ್ವೇರ್ ಅಲ್ಲ, ಇದೊಂದು ಪೇಯ್ಡ್ ಸಾಫ್ಟ್ವೇರು. ನೀವು ವರ್ಷಕ್ಕೆ 20,000 ಏನೋ ಕಟ್ಟಬೇಕು. ಬಟ್ ನಾವು ಯಾವುದಕ್ಕಾದ್ರೂ ದುಡ್ಡು ಖರ್ಚು ಮಾಡ್ತೀವಾ, ನೀವು ಗೂಗಲ್ಲು ಇಲ್ಲ ಯೂಟ್ಯೂಬ್ದಾಗ ಹೋಗಿ ಸರ್ಚ್ ಮಾಡಿರಿ ಯಾವ ಥರ ಇದಕ್ಕೆ ಫ್ರೀದಾಗ ಡೌನ್ಲೋಡ್ ಮಾಡ್ಬೋದು, ಇನ್ಸ್ಟಾಲ್ ಮಾಡ್ಬೋದು ಅಂತ. 108 ರಿಸಲ್ಟ್ ನಿಮಗೆ ಸಿಗ್ತಾವೆ. ಯಾವುದಾದ್ರೂ ಒಂದು ಫಾಲೋ ಮಾಡಿ ನಿಮ್ಮ ಕಂಪ್ಯೂಟರ್ದಾಗ ಇದಕ್ಕೆ ಇನ್ಸ್ಟಾಲ್ ಮಾಡಿರಿ. ಈಗ ಥರ್ಡ್, ನಿಮ್ಮ ಪಿ ಸಿ ರಿಕ್ವೈರ್ಮೆಂಟ್ ಏನಿರಬೇಕು, ಯಾವ್ಯಾವ ನೀವು ಸ್ಪೆಸಿಫಿಕೇಷನ್ ನಿಮ್ಮ ಪಿ ಸಿದಾಗ ಇರಬೇಕು ನೋಡಿರಿ. ಅಡೋಬಿ ಪ್ರೀಮಿಯರ್ ಪ್ರೋ ನಿಮ್ಮ ಪಿ ಸಿದಾಗ ಸ್ಮೂತಾಗಿ ನಡಿಬೇಕು ಅಂದ್ರೆ ಮಿನಿಮಮ್ 8 GB ರ್ಯಾಮರ ಇರಲೇಬೇಕು. 4 GB ಇದ್ರೂ ನಡೀತದ, ಬಟ್ ಅಷ್ಟೊಂದು ಸ್ಮೂತಾಗಿ ನಡೆಯಲ್ಲ, ಸ್ವಲ್ಪ ಲ್ಯಾಗ್ ಆಗ್ತದೆ. ನೆಕ್ಸ್ಟು, ನಿಮ್ಮ ಪಿ ಸಿದಾಗ ಒಂದು i3, i5, i7 ಯಾವುದೇ ಪ್ರೊಸೆಸರ್ ಇದ್ರೂ ನಡೀತದೆ. ನನ್ನ ಬಳಿ i3 5th ಜನ್ರೇಷನ್ದಾಗ ಯೂಸ್ ಮಾಡ್ತೀನಿ, ಅಂದ್ರೂ ಸ್ಮೂತಾಗಿ ನಡೀತದೆ. ಮತ್ತು ನೆಕ್ಸ್ಟ್, ನಿಮ್ಮ ಕಂಪ್ಯೂಟರ್ದಾಗ ಒಂದು 32 ಬಿಟ್ ಇತ್ತು ಅಂದ್ರೆ 32 ಬಿಟ್ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿರಿ. 64 ಇತ್ತು ಅಂದರೆ 64 ಇನ್ಸ್ಟಾಲ್ ಮಾಡಿರಿ. ಸೊ ಈಗ ನಾನು ನಿಮಗೊಂದು ಬೇಸಿಕ್ ಎಡಿಟಿಂಗ್ ಹ್ಯಾಂಗೆ ಮಾಡೋದು, ಒಂದು ಬೇಸಿಕ್ ಟ್ಯುಟೋರಿಯಲ್ ಕಲಿಸ್ತೀನಿ ಅಂತ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಈಗ ನಾನು ನಿಮಗೆ ಪ್ರೀಮಿಯರ್ ಪ್ರೋಲಿ ಎಡಿಟ್ ಮಾಡೋದು ಹೇಗೆ ಮತ್ತು ಯಾವ ಟೂಲ್ಸ್ ಯಾವುದಕ್ಕೆ ಯೂಸ್ ಮಾಡಬೇಕು ಅನ್ನೋದು ತಿಳಿಸ್ಕೊಡ್ತೀನಿ. ಒಂದು ಬೇಸಿಕ್ ಎಡಿಟಿಂಗ್ ತೋರಿಸ್ತೀನಿ ನಿಮಗೆ. ಬೇಕಾಗಿತ್ತು ಅಂದರೆ ಮುಂದೆ ಒಂದು ಅಡ್ವಾನ್ಸ್ ಎಡಿಟಿಂಗ್ನು ಶುರು ಮಾಡೋಣ ಅಂತ. ಬಟ್ ಇವತ್ತಿನ ವಿಡಿಯೋದಾಗ ನಿಮಗೊಂದು ಬೇಸಿಕ್ ಎಡಿಟಿಂಗ್ ಅಷ್ಟೇ ತೋರಿಸ್ತೀನಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಎಲ್ಲಕ್ಕಿಂತ ಮೊದಲು ಸಾಫ್ಟ್ವೇರ್ ಓಪನ್ ಮಾಡಿದ್ರಿ ಅಂದರೆ ನನ್ನ ಹತ್ರ ಇಲ್ಲಿ ಪ್ರೀಮಿಯರ್ ಪ್ರೋ CC 2019 ಅದ. ಎಲ್ಲದ್ರಾಗೂ ಸೇಮೇ ಆಪ್ಷನ್ ಇರ್ತಾವೆ. ಅಪ್ಲಿಕೇಶನ್ ಓಪನ್ ಆದಾಗ ಇಲ್ಲಿ ಫೈಲು, ಎಡಿಟು ಅಂತೆಲ್ಲ ಆಪ್ಷನ್ನು ಕಾಣಿಸ್ತಾವೆ. ನಮಗೆ ಮೇನ್ ಬೇಕಾಗಿರೋದು ಈ ಫೈಲ್ ಆಪ್ಷನ್ನು. ಇದು ಓಪನ್ ಮಾಡಿ ನೀವು ಹೊಸ ಪ್ರೊಜೆಕ್ಟ್ನು ಮಾಡ್ಬೋದು, ಇಲ್ಲ ಆಲ್ರೆಡಿ ಅರ್ಧ ಯಾವುದಾದ್ರೂ ಎಡಿಟ್ ಮಾಡಿಬಿಟ್ಟಿದ್ರಿ ಅಂದ್ರೆ ಮತ್ತು ಅದಕ್ಕೆ ಓಪನ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ನಾ ಇಲ್ಲಿ ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡ್ತೀನಿ. ನೀವ್ದಾಗ ಹೋಗಿ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿರಿ. ಈಗ ನಿಮಗೆ ಇಲ್ಲಿ ಪ್ರಾಜೆಕ್ಟ್ ಹೆಸರು ಮತ್ತು ಅದು ನೀವು ಎಡಿಟ್ ಮಾಡಿರೋ ಫೈಲ್ ಎಲ್ಲಿ ಹೋಗಿ ಸೇವ್ ಆಗ್ತದೆ ಅಂತ ಲೊಕೇಶನ್ನು ಕಾಣಿಸ್ತದೆ. ನೀವು ಬೇಕಾದ್ರೆ ಪ್ರಾಜೆಕ್ಟ್ ಹೆಸರು ಹಾಕ್ಬೋದು. ನೀವು ಪ್ರಾಜೆಕ್ಟ್ ಹೆಸರು ಹಾಕಿದ್ರಿ ಅಂದ್ರೆ ನಾಳೆ ನೀವು ಆ ಫೈಲ್ ಮತ್ತೆ ಹುಡುಕಬೇಕು ಅಂದ್ರೆ ಈಸಿಲಿ ನೀವು ಅದಕ್ಕೆ ಹುಡುಕ್ಬೋದು. ಈಗ ನಾವಿಲ್ಲಿ ಡೈರೆಕ್ಟ್ಲಿ ಪ್ರಾಜೆಕ್ಟ್ ಹೆಸರು ಹಾಕಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು. ಉಳ್ಕಿರೋದು ಯಾವುದೂ ಚೇಂಜ್ ಮಾಡಬೇಡ್ರಿ. ಸೊ ಇದು ನಮ್ಮ ಮೇನ್ ವರ್ಕ್ ಸ್ಪೇಸ್. ನಿಮಗೆ ಈ ಥರ ಬಂದಿಲ್ಲ, ಯಾವುದೇ ಒಂದು ವಿಂಡೋ ಕಮ್ಮಿ ಬಂತು ಅಂದ್ರೆ ಇಲ್ಲಿ ನೀವು ವಿಂಡೋ ಟ್ಯಾಬ್ದಾಗ ಹೋಗಿ ವರ್ಕ್ ಸ್ಪೇಸ್ ಅಂತ ಇರ್ತದೆ, ಇದಕ್ಕೆ ಓಪನ್ ಮಾಡಿ ರಿಸೆಟ್ ಟು ಸೇವ್ ಲೇಔಟ್ ಅಂತ ಒಂದು ಆಪ್ಷನ್ ಇರ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಏನೇ ಸ್ವಲ್ಪ ಹಿಂದೆ ಮುಂದೆ ಆಗಿತ್ತು, ಯಾವುದೇ ಒಂದು ಟ್ಯಾಬ್ ಕಾಣಿಸಲಾಗಿತ್ತು ಅಂದ್ರೂ ಒಂದು ಒರಿಜಿನಲ್ ಫಾರ್ಮ್ಯಾಟ್ದಾಗ ಎಲ್ಲನೂ ನಿಮಗೆ ಟ್ಯಾಬ್ಸ್ ಬಂದಿರ್ತದೆ. ಮತ್ತು ಮೇನ್ಲಿ ನಿಮಗೆ ಇಲ್ಲಿ 4 ಬೇರೆ ಬೇರೆ ಪ್ಯಾನಲ್ಸ್ ಕಾಣಿಸ್ತಾವ. ಪ್ರತಿಯೊಂದು ಒಂದೊಂದು ಕೆಲಸ ಮಾಡ್ತದೆ. ಎಲ್ಲಕ್ಕಿಂತ ಮೊದಲನೇ ಪ್ಯಾನಲ್ ಅಂದರೆ ಇದು, ಈ ಏರಿಯಾ. ಈ ಸೆಕ್ಷನ್ ಬಗ್ಗೆ ಆಮೇಲೆ ಹೇಳ್ತೀನಿ ಅಂತ. ನೆಕ್ಸ್ಟ್, ಇದ್ರ ಕೆಳಗಡೆ ಇರೋ ಪ್ಯಾನಲು ನಮ್ಮ ಮೇನ್ ಮೀಡಿಯಾ ಬ್ರೌಸರು. ನಾವು ಎಡಿಟ್ ಮಾಡೋ ಸಲುವಾಗಿ ಬೇಕಾಗಿರೋ ಎಲ್ಲ ವಿಡಿಯೋ, ಆಡಿಯೋ, ಫೋಟೋ ಎಲ್ಲನೂ ಇಲ್ಲಿಂದ ಇಂಪೋರ್ಟ್ ಮಾಡಬೇಕು. ಇಲ್ಲಿ ಡೈರೆಕ್ಟ್ಲಿ ಬಂದು ನೀವು ಮೌಸಿಂದ ಡಬಲ್ ಕ್ಲಿಕ್ ಮಾಡಿ ನಿಮ್ಮ ಫೈಲ್ಸ್ದಾಗಿರೋ ಯಾವುದೇ ವಿಡಿಯೋನು ಇಂಪೋರ್ಟ್ ಮಾಡ್ಬೋದು. ಯಾವುದಾದ್ರೂ ವಿಡಿಯೋ ಸೆಲೆಕ್ಟ್ ಮಾಡಿ ಇಲ್ಲಿ ಓಪನ್ ಮಾಡಿದ್ರಿ ಅಂದ್ರೆ ಇಲ್ಲಿ ಕೆಳಗೆ ನೋಡ್ಬೋದು ನೀವು ಆ ಫೈಲ್ ಆ್ಯಡ್ ಆಯಿತು. ಇಲ್ಲ ನೀವು ಡೈರೆಕ್ಟ್ಲಿ ನಿಮ್ಮ ಫೈಲ್ ಮ್ಯಾನೇಜರ್ ಓಪನ್ ಮಾಡಿ ಯಾವ ವಿಡಿಯೋ ಎಡಿಟ್ ಮಾಡಬೇಕೋ ಅದಕ್ಕೆ ಹಿಡಿದು ಡೈರೆಕ್ಟ್ಲಿನೂ ಡ್ರ್ಯಾಗ್ ಮಾಡ್ಬೋದು. ನಾನು ಇದೇ ಥರ ಮಾಡ್ತೀನಿ, ಯಾಕಂದರೆ ಸ್ವಲ್ಪ ಈಸಿ ಅನ್ನಿಸ್ತದೆ ಇದು. ಫೋಟೋ, ವಿಡಿಯೋ, ಮ್ಯೂಸಿಕ್ ಏನು ಬೇಕಾಗಿದ್ದು ನಮ್ಮ ಎಡಿಟಿಂಗ್ದಾಗ ಯೂಸ್ ಮಾಡೋ ಫೈಲ್ಸು ಮೊದಲು ನೀವು ಇಂಪೋರ್ಟ್ ಮಾಡಿರಿ. ನಿಮಗೆ ಇಲ್ಲಿ ಆ ಎಲ್ಲ ಫೈಲ್ಸ್ನೂ ಕಾಣಿಸ್ತಾವೆ. ಈಗ ಸಪೋಸ್ ನೀವು ಈ ವಿಡಿಯೋ ಪ್ಲೇ ಮಾಡಿ ನೋಡಬೇಕು, ಎಷ್ಟು ಬೇಕಷ್ಟೇ ಸೆಲೆಕ್ಟ್ ಮಾಡಬೇಕು. ಈ ಪೂರ್ತಿ ವಿಡಿಯೋ ನಮಗೆ ಬೇಕಾಗಿಲ್ಲ ಅಂದ್ರೆ ಈ ಮೇಲಿರೋ ಪ್ಯಾನಲ್ ನಿಮಗೆ ಅವಾಗ ಯೂಸ್ ಆಗ್ತದೆ. ಸಿಂಪ್ಲಿ ನಾವು ಆ್ಯಡ್ ಮಾಡಿರೋ ವಿಡಿಯೋ ಮೇಲೆ ಡಬಲ್ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಮೇಲೆ ಆ ವಿಡಿಯೋ ಓಪನ್ ಆಗಿರ್ತದೆ. ಬಟ್ ಇದು ನಮ್ಮ ಫೈನಲ್ ಎಡಿಟಿಂಗ್ ಅಲ್ಲ. ನಮಗೆ ಎಷ್ಟು ಕ್ಲಿಪ್ ಬೇಕು, ಎಷ್ಟು ಮ್ಯೂಸಿಕ್ ಬೇಕು ಅಷ್ಟೇ ಸೆಲೆಕ್ಟ್ ಮಾಡಿ ನಮ್ಮ ಮೇನ್ ಎಡಿಟಿಂಗ್ದಾಗ ಯೂಸ್ ಮಾಡೋ ಸಲುವಾಗಿ ಈ ಪ್ಯಾನಲ್ ಕೊಟ್ಟಿರುವಂಥದ್ದು. ಈಗ ಸಪೋಸ್ ನನಗೆ ಈ ವಿಡಿಯೋದಾಗ 10 ಸೆಕೆಂಡಿಂದ 15 ಸೆಕೆಂಡಿನವರೆಗಿನ ಕ್ಲಿಪ್ ಅಷ್ಟೇ ಬೇಕು ಅಂದ್ರೆ ನಾ ಇಲ್ಲಿ 10 ಸೆಕೆಂಡಿಗೆ ಬಂದು ಇಲ್ಲಿ ಕೆಳಗೆ ಒಂದು ಮಾರ್ಕಿನ್ ಅಂತ ಒಂದು ಆಪ್ಷನ್ ಇರ್ತದೆ. ಇದರ ಶಾರ್ಟ್ಕಟ್ನೂ ಅದ ಐ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ಸೆಲೆಕ್ಟ್ ಆಯ್ತಿದ್ದು. ನೆಕ್ಸ್ಟ್ ನಮಗೆ 15 ಸೆಕೆಂಡ್ವರೆಗೂ ಅಷ್ಟೇ ಬೇಕು ಅಂದ್ರೆ 15 ಸೆಕೆಂಡಿಗೆ ಬಂದು ಮಾರ್ಕ್ಔಟ್ ಅಂತ ಒಂದು ಆಪ್ಷನ್ ಇರ್ತದೆ. ಇಲ್ಲಿ ಕೆಳಗೆ ನೋಡ್ಬೋದು ನೀವು, ಇದರ ಶಾರ್ಟ್ಕಟ್ O ಅಂಥೇಳಿ. ನೀವು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದರೆ ಈಗ ನಮಗೆ ಎಷ್ಟು ಕ್ಲಿಪ್ ಬೇಕೋ ಅಷ್ಟೇ ಸೆಲೆಕ್ಟ್ ಆಗಿರ್ತದೆ. ನೀವು ಪ್ಲೇ ಮಾಡಿ ನೋಡ್ಬೋದು ಮತ್ತು ಇಲ್ಲಿ ನೀವು ಹಿಡಿದು ಝೂಮ್ ಮಾಡಿ ಫ್ರೇಮ್ ಬೈ ಫ್ರೇಮ್ನು ಚೆಕ್ ಮಾಡ್ಬೋದು. ನೆಕ್ಸ್ಟ್, ಈ ಪ್ಯಾನಲ್ದಾಗ ನಮ್ಮ ಎಂಡ್ ರಿಸಲ್ಟ್ ಎಡಿಟ್ ಮಾಡಿದ ನಂತರ ಅದು ಹ್ಯಾಂಗೆ ಕಾಣಿಸ್ತದೆ ಅಂತ ಈ ಪ್ಯಾನಲ್ದಾಗ ನೀವು ನೋಡ್ಬೋದು. ಮತ್ತು ಇದ್ರ ಕೆಳಗಡೆ ಇರೋದು ನಮ್ಮ ಮೇನ್ ಟೈಮ್ ಲೈನು. ಕಟ್ಟು, ಕಾಪಿ, ಕ್ಲಿಪ್ಸ್ ಹಿಂದೆ ಮುಂದೆ ಮಾಡೋದು ಎಲ್ಲ ಇಲ್ಲೇ ಮಾಡ್ತೀವಿ ನಾವು.
ಮತ್ತು ಹಾಗೆ ಇಲ್ಲಿ ನಿಮಗೆ ಲೆಫ್ಟ್ ಸೈಡ್ದಾಗ ಒಂದು 6-7 ಐಕನ್ ಕಾಣಿಸ್ತಾವ. ಬಟ್ ನಮಗೆ ಬೇಕಾಗಿರೋ ಮೇನ್ ಆಪ್ಷನ್ಸು ಅಂದ್ರೆ ಇದು ಮೂವ್ ಟೂಲು, ಇದು ರೇಸರ್ ಟೂಲು, ಇದು ಟೆಕ್ಸ್ಟ್ ಹಾಕಬೇಕು ಅಂದ್ರೆ ಯೂಸ್ ಆಗ್ತದೆ ಈ ಟಿ ಆಪ್ಷನು. ಮತ್ತು ಹಾಗೆ ರೈಟ್ ಸೈಡ್ದಾಗ ನಾವು ಹಾಕಿರೋ ಆಡಿಯೋ ಫೈಲಿನ ವೇವ್ ಫ್ರೀಕ್ವೆನ್ಸಿ ನಿಮಗೆ ಕಾಣಿಸ್ತದ. ಬಟ್ ಇದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಮತ್ತು ಮೇಲ್ಗಡೆ ನಿಮ್ಗೆ ಕಲರು, ಎಫೆಕ್ಟ್ಸು, ಆಡಿಯೋ ಎಲ್ಲನೂ ಕಾಣಿಸ್ತದ. ಬಟ್ ಇದೊಂದು ಬೇಸಿಕ್ ಟ್ಯೂಟೋರಿಯಲು, ಆದಷ್ಟು ಸಿಂಪಲ್ ಇಡ್ಲಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ಫಟಾಫಟ್ ಎಡಿಟ್ ಮಾಡೋಣ ಅಂತ. ಫಸ್ಟ್ ಆಫ್ ಆಲ್ ನಾವು ಸೆಲೆಕ್ಟ್ ಮಾಡಿರೋ ಕ್ಲಿಪ್ಪು ನಮ್ಮ ಟೈಮ್ ಲೈನ್ದಾಗ ಆ್ಯಡ್ ಮಾಡ್ತೀನಿ. ಯಾವ ಥರ ಸೆಲೆಕ್ಟ್ ಮಾಡಬೇಕು ಅಂತ ಈಗ ಆಲ್ರೆಡಿ ಹೇಳೀನಿ. ಈಗ ಸಪೋಸ್ ನಿಮಗೆ ವಿಡಿಯೋ ಅಷ್ಟೇ ಬೇಕು ಅಂದ್ರೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟೈಮ್ ಲೈನ್ದಾಗ ಹಾಕಿದ್ರಿ ಅಂದ್ರೆ ನೀವು ಇಲ್ಲಿ ಕೆಳಗೆ ನೋಡ್ಬೋದು, ಇಲ್ಲಿ ಎಲ್ಲ ಆಪ್ಷನ್ಸ್ನು ಈಗ ಕಾಣಿಸ್ತಾವ. ಇದೇನು ಹಾರ್ಡ್ ಅಲ್ಲ, ಇದು ಮೇಲ್ಗಡೆ ಇರೋದು ವಿ ಅಂತಿರೋದೆಲ್ಲ ವಿಡಿಯೋ ಲೇಯರ್ಸು, ಮತ್ತು ಇಲ್ಲಿ ಕೆಳಗಡೆ ಇರೋದು ಎಲ್ಲನೂ ಆಡಿಯೋ ಲೇಯರ್ಸು. ಇಲ್ಲಿ ಬರೀ ವಿಡಿಯೋ ಲೇಯರ್ದಾಗ ಅಷ್ಟೇ ಇಲ್ಲಿ ನಿಮಗೆ ಕ್ಲಿಪ್ ಕಾಣಿಸ್ಲತ್ತದ, ಯಾಕಂದ್ರೆ ನಾ ವಿಡಿಯೋ ಅಷ್ಟೇ ಇಂಪೋರ್ಟ್ ಮಾಡೀನಿ. ಈಗ ಸಪೋಸ್ ನಿಮಗೆ ಆಡಿಯೋನೂ ಬೇಕು ಅಂದ್ರೆ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಕಿದ್ರಿ ಅಂದ್ರೆ ಇಲ್ಲಿ ನೋಡ್ಬೋದು ಆಡಿಯೋ ಆ್ಯಡ್ ಆಯಿತು. ಮತ್ತು ಹಾಗೆ ನಿಮಗೆ ವಿಡಿಯೋ ಆಡಿಯೋ ಎರಡು ಒಮ್ಮೆ ಬರಬೇಕು ಅಂದ್ರೆ ಈಗ ಮೊದಲಿರೋದು ಡಿಲೀಟ್ ಮಾಡೋಣ ಅಂತ ಸಿಂಪ್ಲಿ ನೀವು ಮೌಸಿಂದ ಈ ರೀತಿ ಸೆಲೆಕ್ಟ್ ಮಾಡಿ ಬ್ಯಾಕ್ ಸ್ಪೇಸ್ ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇದು ಡಿಲೀಟ್ ಆಗ್ತದೆ. ಈಗ ವಿಡಿಯೋ ಆಡಿಯೋ ಎರಡು ಒಮ್ಮೆ ಬರಬೇಕು ಅಂದ್ರೆ ಮೇನ್ ನಿಮ್ಮ ವಿಡಿಯೋ ಮೇಲೆ ಹಿಡಿದು ಡ್ರ್ಯಾಗ್ ಮಾಡಿ ಹಾಕ್ರಿ. ಈಗ ನಿಮ್ಮ ವಿಡಿಯೋ ಮತ್ತು ಆಡಿಯೋ ಎರಡು ಇಂಪೋರ್ಟ್ ಆಗಿರ್ತದೆ. ನೀವು ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಟೈಮ್ ಲೈನ್ ಝೂಮ್ ಮಾಡ್ಬೋದು. ಇದರಿಂದ ನೀವು ಇನ್ನೂ ಡೀಟೇಲ್ದಾಗ ಎಲ್ಲಿ ಕಟ್ ಮಾಡಬೇಕು ಅಂತ ಒಂದು ಐಡಿಯಾ ಬರ್ತದೆ. ಈಗ ನಾನು ಇಲ್ಲಿ ಹಾಕಿರೋ ವಿಡಿಯೋ 5 ಸೆಕೆಂಡ್ದು, ಬಟ್ ನನಗೆ 4 ಸೆಕೆಂಡಿನವರೆಗೂ ಅಷ್ಟೇ ಬೇಕು ಅಂದ್ರೆ ನಾ ಇಲ್ಲಿ 4 ಸೆಕೆಂಡಿಗೆ ಬಂದು ಒಂದು ಇರೇಸರ್ ಟೂಲ್ ಅಂತ ಒಂದು ಆಪ್ಷನ್ ಇರ್ತದೆ. ಇಲ್ಲಿ ಕೆಳಗೆ ನೋಡ್ಬೋದು ನೀವು, ಇದರ ಶಾರ್ಟ್ಕಟ್ ಸಿ, ಇದಕ್ಕೆ ಕ್ಲಿಕ್ ಮಾಡ್ದ ಅಂದ್ರೆ ನಮ್ಮ ಒಂದು ಕರ್ಸರ್ ಏನಿರ್ತದಲ್ಲ ಇದೊಂದು ಬ್ಲೇಡ್ ಶೇಪಿನ ಕನ್ವರ್ಟ್ ಆಗ್ತದೆ. ಈಗ ನೀವು ಸಿಂಪ್ಲಿ ಎಲ್ಲಿ ಕಟ್ ಮಾಡಬೇಕೋ ಅಲ್ಲಿ ಬಂದು ಮೌಸಿಂದ ಕ್ಲಿಕ್ ಮಾಡಿದ್ರಿ ಅಂದ್ರೆ ಇಲ್ಲಿ ಕಟ್ ಆಗ್ತದೆ. ಸೇಮ್ ಆಡಿಯೋ ಕ್ಲಿಪ್ಪಿಗೂ ನಾವು ಇದೇ ಥರ ಕಟ್ ಮಾಡಬೇಕು. ಈಗ ನಮಗೆ ಇಲ್ಲಿ ಕಟ್ ಆಗಿರೋದು ಕಾಣಿಸ್ತದ, ನೀವು ನೋಡ್ಬೋದು. ಈಗ ಸಿಂಪ್ಲಿ ನೀವು ಇದಕ್ಕೆ ಡಿಲೀಟ್ ಮಾಡಬೇಕು ಅಂದ್ರೆ ಮತ್ತೆ ಸೆಲೆಕ್ಷನ್ ಟೂಲ್ ಸೆಲೆಕ್ಟ್ ಮಾಡಿರಿ, ಇದರ ಶಾರ್ಟ್ಕಟ್ ವಿ. ಈ ಎರಡೂ ಕ್ಲಿಪ್ ಹಿಡಿದು ಬ್ಯಾಕ್ ಸ್ಪೇಸಿಂದ ಡಿಲೀಟ್ ಮಾಡ್ಬೋದು. ನೆಕ್ಸ್ಟ್ ಇನ್ನು ಬೇರೆ ಬೇರೆ ಕ್ಲಿಪ್ ಆ್ಯಡ್ ಮಾಡಬೇಕು ಅಂದ್ರೆ ಮತ್ತೆ ನೀವು ಫೈಲ್ಸ್ ಓಪನ್ ಮಾಡಿ ಯಾವ ವಿಡಿಯೋ ಹಾಕಬೇಕೋ ಈ ರೀತಿ ಸಿಂಪ್ಲಿ ಡ್ರ್ಯಾಗ್ ಮಾಡಿರಿ. ಸೇಮ್ ಮೊದಲಿನಂಗೆ ಎಷ್ಟು ಬೇಕೋ ಅಷ್ಟು ಮಾರ್ಕ್ ಇನ್ ಮಾರ್ಕ್ಔಟ್ ಮಾಡಿ ಸೆಲೆಕ್ಟ್ ಮಾಡ್ಬೋದು. ಸೊ ನಮ್ಮ ಟೈಮ್ಲೈನ್ದಾಗೆ ಎರಡು ವಿಡಿಯೋ ಈಗ ಕಾಣಿಸ್ತದ. ನೆಕ್ಸ್ಟು ನಾವು ಹಾಕಿರೋ ವಿಡಿಯೋ ಸೈಜು, ಆ್ಯನಿಮೇಷನು ಅಡ್ಜಸ್ಟ್ ಮಾಡಬೇಕು ಅಂದ್ರೆ ಈ ಟ್ಯಾಬ್ದಾಗ ಒಂದು ಎಫೆಕ್ಟ್ ಕಂಟ್ರೋಲನ್ನು ಸೆಲೆಕ್ಟ್ ಮಾಡಿರಿ. ಈಗ ಇದು ಬ್ಲ್ಯಾಂಕ್ ಕಾಣಿಸ್ತದ. ನಾವು ಯಾವ ವಿಡಿಯೋ ಆ್ಯನಿಮೇಟ್ ಮಾಡಬೇಕು, ಸೈಜ್ ಅಡ್ಜಸ್ಟ್ ಮಾಡಬೇಕು ನೀವು ಸಿಂಪ್ಲಿ ಸೆಲೆಕ್ಟ್ ಮಾಡಿದ್ರಿ ಅಂದ್ರೆ ಈಗ ನಿಮಗೆ ಇಲ್ಲಿ ಅದರ ಪೊಸಿಷನು, ಸೈಜು, ರೊಟೇಷನು ಎಲ್ಲನೂ ಬಂದಿರ್ತದೆ. ಈ ಥರ ನೀವು ಕಾರ್ನರ್ದಾಗ ಹಿಡಿದು ಯಾವುದೇ ಒಂದು ಪ್ಯಾನಲ್ ದೊಡ್ಡದು ಮಾಡಿ ನೋಡ್ಬೋದು. ಈಗ ಸಪೋಸ್ ನನಗೆ ಈ ವಿಡಿಯೋ ಸೈಜ್ ಇನ್ನೂ ದೊಡ್ಡದು ಬೇಕು ಅಂದ್ರೆ ಸ್ಕೇಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸಣ್ಣದು ದೊಡ್ಡದು ಮಾಡ್ಬೋದು. ಈ ರೀತಿ ನೀವು ರೈಟ್ ಸೈಡ್ದಾಗ ಹೇಳಿದ್ರಿ ಅಂದರೆ ದೊಡ್ಡದಾಗ್ತದೆ, ಮತ್ತು ಹಾಗೆ ನೀವು ಲೆಫ್ಟ್ ಸೈಡ್ದಾಗ ಹೇಳಿದ್ರಿ ಅಂದರೆ ಸಣ್ಣದಾಗ್ತದೆ ಅದು. ನೆಕ್ಸ್ಟು ಪೊಸಿಷನ್ನು ನೀವು ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಬೋದು. ಈ ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ ಎಷ್ಟು ಬೇಕೋ ನೀವು ಇಲ್ಲಿ ಡ್ರ್ಯಾಗ್ ಮಾಡಿದ್ರಿ ಅಂದ್ರೆ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಆ ವಿಡಿಯೋ ಹೋಗ್ತದೆ. ರೊಟೇಷನ್, ಒಪ್ಯಾಸಿಟಿ ಎಲ್ಲ ಆಪ್ಷನ್ನು ಇಲ್ಲಿ ಕೆಳಗೆ ಬಂದಿರ್ತಾವೆ, ನೀವೇ ಸ್ವತಃ ಟ್ರೈ ಮಾಡಿರಿ. ಮತ್ತು ಹಾಗೆ ನಿಮಗೆ ಕೆಳಗೊಂದು ಸ್ಲೋ ಮೋಷನು, ಸ್ಪೀಡ್ ರ್ಯಾಂಪು ಎಲ್ಲ ಆಪ್ಷನ್ಸ್ನೂ ಬಂದಿರ್ತಾವೆ. ಸೊ ನಿಮಗೀಗ ಬೇಸಿಕ್ ಆ್ಯನಿಮೇಷನ್ ಮಾಡಿ ತೋರಿಸ್ತೀನಿ. ನನಗಿಲ್ಲಿ ಸ್ಟಾರ್ಟಿಂಗ್ದಾಗ ಸೇಮ್ ಸೈಜ್ ಇರಬೇಕು, ಬಟ್ ವಿಡಿಯೋ ಪ್ಲೇ ಆಗ್ತಾ ಇದ್ದಂಗೆ ವಿಡಿಯೋ ಸೈಜ್ನೂ ದೊಡ್ಡದಾಗ್ತಾ ಇರಬೇಕು, ಒಂದು ಝೂಮ್ ಆಗ್ತಾ ಇರಬೇಕು ಅಂತ ಎಫೆಕ್ಟ್ ಕೊಡ್ತೀನಿ. ಈಗ ನಮ್ಮ ಎಫೆಕ್ಟ್ ಕಂಟ್ರೋಲ್ ಟ್ಯಾಬ್ದಾಗ ನಿಮಗೊಂದು ಪೊಸಿಷನ್, ಸೈಜ್ ಎಲ್ಲದರ ಪಕ್ಕದಾಗ ಒಂದು ಟೈಮರ್ ಆಪ್ಷನ್ ಕಾಣಿಸ್ತದೆ. ಇದೇ ನಮ್ಮ ಮೇನ್ ಕೀ ಫ್ರೇಮ್ ಆಪ್ಷನು. ಸ್ಟಾರ್ಟಿಂಗ್ದಾಗ ನಮ್ಮ ವಿಡಿಯೋ ಸೈಜ್ 100% ಇರಬೇಕು ಅಂದ್ರೆ ನಾವು ಟೈಮ್ಲೈನ್ದಾಗ ಎಲ್ಲಕ್ಕಿಂತ ಸ್ಟಾರ್ಟಿಗೆ ಬರ್ತೀವಿ, ಇಲ್ಲಿ ಕ್ಲಿಕ್ ಮಾಡಿ ಒಂದು ಕೀ ಫ್ರೇಮ್ ಹಾಕ್ತೀವಿ. ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ನೀವು ಕೀ ಫ್ರೇಮ್ ಹಾಕ್ಬೋದು, ತೆಗಿಬೋದು. ಮತ್ತು ಹಾಗೆ ನೀವು ಝೂಮ್ ಮಾಡಿ ನೋಡ್ಬೋದು ಕೀ ಫ್ರೇಮ್ ಆ್ಯಡ್ ಆಗಿದೆಯಾ ಇಲ್ಲ ಅಂತ. ಈಗ ಯಾವ ಟೈಮಿಗೆ ನಿಮ್ಮ ವಿಡಿಯೋ ಸೈಜ್ ಹೆಚ್ಚಾಗಿರಬೇಕು ಆ ಟೈಮಿಗೆ ಬಂದು ಕೀ ಫ್ರೇಮ್ ಹಾಕಿ ನಿಮ್ಮ ಸೈಜ್ ಹೆಚ್ಚು ಮಾಡಿರಿ. ಸೊ ದ್ಯಾಟ್ಸ್ ಇಟ್. ಈಗ ನೀವು ವಿಡಿಯೋ ಪ್ಲೇ ಮಾಡಿದ್ರಿ ಅಂದ್ರೆ ಈ ಥರದ ಒಂದು ಎಫೆಕ್ಟ್ ಬಂದಿರ್ತದೆ. ಸೊ ಬಿಫೋರ್, ಆಫ್ಟರ್ ಸೇಮ್ ಇದೇ ಥರ ನೀವು ಸೈಜ್ ಅಷ್ಟೇ ಅಲ್ಲ ಪೊಸಿಷನ್, ರೊಟೇಷನ್ ಎಲ್ಲನೂ ಆ್ಯನಿಮೇಟ್ ಮಾಡ್ಬೋದು. ಸಪೋಸ್ ಸ್ಟಾರ್ಟಿಂಗ್ದಾಗ ಈ ವಿಡಿಯೋ ಈ ಕಡೆಯಿಂದ ಬರಬೇಕು ಮತ್ತು ಎಂಡ್ ಆಗ್ತಾ ಇದ್ದಂಗೆ ಈ ಕಡೆ ಹೋಗಬೇಕು ಅಂದ್ರೆ ಮೊದಲು ಈ ಝೂಮ್ ಎಫೆಕ್ಟ್ ತೆಗಿತೀನಿ. ಈಗ ಸಿಂಪ್ಲಿ ನೀವು ಮೌಸಿಂದ ಎಲ್ಲ ಕೀ ಫ್ರೇಮ್ ಸೆಲೆಕ್ಟ್ ಮಾಡಿ ಇಲ್ಲೊಂದು ರಿಸೆಟ್ ಬಟನ್ ಕಾಣಿಸ್ತದೆ, ಇದಕ್ಕೆ ಕ್ಲಿಕ್ ಮಾಡಿದ್ರಿ ಅಂದರೆ ಎಲ್ಲ ಡಿಲೀಟ್ ಆಗ್ತದೆ. ಸೊ ಸ್ಟಾರ್ಟಿಂಗ್ದಾಗ ನಮ್ಮ ವಿಡಿಯೋ ಈ ಕಡೆಯಿಂದ ಬರಬೇಕು, ಅದ್ರ ಸಲುವಾಗಿ ನಾವು ಪೊಸಿಷನ್ ಯೂಸ್ ಮಾಡ್ತೀವಿ. ಎಲ್ಲಕ್ಕಿಂತ ಮೊದಲು ನೀವು ಸ್ಟಾರ್ಟಲ್ಲಿ ಬಂದು ಒಂದು ಕೀ ಫ್ರೇಮ್ ಆ್ಯಡ್ ಮಾಡಿ ಇದಕ್ಕೆ ಈ ಕಡೆ ಮೂವ್ ಮಾಡಿರಿ. ಈ ರೀತಿ ನೀವು ವ್ಯಾಲ್ಯೂ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡಿದ್ರಿ ಅಂದ್ರೆ ಈ ವಿಡಿಯೋ ಈ ಕಡೆ ಹೋಗ್ತದೆ. ಮತ್ತು ಸೇಮ್ ಅದೇ ಥರ ವಿಡಿಯೋ ಲಾಸ್ಟಿಗೆ ಬಂದು ಕೀ ಫ್ರೇಮ್ ಹಾಕಿ ಇನ್ನೊಮ್ಮೆ ಇದ್ರ ಪೊಸಿಷನ್ ಈ ಕಡೆ ಹೋಗೋ ಥರ ಸೆಟ್ ಮಾಡ್ತೀನಿ. ಸೊ ಈಗ ನೀವು ವಿಡಿಯೋ ಪ್ಲೇ ಮಾಡಿ ನೋಡಿದ್ರೆ ಈ ಥರದ ಒಂದು ಎಫೆಕ್ಟ್ ಬಂದಿರ್ತದೆ. ಸೇಮ್ ಇದೇ ಥರ ಒಪೆಸಿಟಿ, ರೊಟೇಷನ್, ಸ್ಪೀಡ್ ಎಲ್ಲದಕ್ಕೂ ನೀವು ಕೀ ಫ್ರೇಮ್ ಹಾಕಿನೇ ಆ್ಯನಿಮೇಟ್ ಮಾಡಬೇಕು. ನೆಕ್ಸ್ಟ್ ನೀವು ನಿಮ್ಮ ವಿಡಿಯೋ ಮೇಲೆ ಏನಾದರೂ ಲೋಗೋ ಹಾಕಬೇಕು, ಟೆಕ್ಸ್ಟ್ ಹಾಕಬೇಕು, ಇಲ್ಲ ಫೋಟೋ ಆ್ಯಡ್ ಮಾಡಬೇಕು ಅಂದ್ರೆ
ಡೈರೆಕ್ಟ್ ನಿಮ್ಮ ಫೈಲ್ ಓಪನ್ ಮಾಡಿ ನಿಮ್ಮ ಲೋಗೋ ಇಲ್ಲಿ ಇಂಪೋರ್ಟ್ ಮಾಡ್ಬೋದು. ಈಗ ನೀವು ನಿಮ್ಮ ಲೋಗೋ ಹಾಕ್ತಾ ಇರಬೇಕಾದ್ರೆ ಇಲ್ಲಿ ಮೇಲ್ಗಡೆ ಇರೋ ಲೈನ್ದಾಗ ಹಾಕ್ರಿ, ಅಂದ್ರೆ V2 ಲೈನ್ದಾಗ ಆ್ಯಡ್ ಮಾಡಬೇಕು. ಇದರಿಂದ ನಿಮ್ಮ ವಿಡಿಯೋ ಮತ್ತು ಲೋಗೋ ಎರಡೂ ಕಾಣಿಸ್ತದೆ. ಬೇಸಿಕಲಿ ಈ ಲೇಯರ್ಸ್ದಾಗ ಎಲ್ಲಕ್ಕಿಂತ ಮೇಲೆ ಯಾವ್ದು ಇರ್ತದೋ ಅದೇ ನಿಮ್ಮ ವಿಡಿಯೋದಾಗ ಕಾಣಿಸ್ತದ. ಮತ್ತು ಈ ಹಾಕಿರೋ ಲೋಗೋ ಬರೀ ಇಷ್ಟೇ ಟೈಮ್ ನಮಗೆ ಕಾಣಿಸ್ತದ. ಫುಲ್ ವಿಡಿಯೋ ಮುಗಿಯೋವರೆಗೂ ಇರಬೇಕು. ಯಾವುದೇ ಒಂದು ಕ್ಲಿಪ್ಪಿನ ಲೆಂತ್ ಹೆಚ್ಚು ಮಾಡಬೇಕು ಅಂದ್ರೆ ಈ ಸೆಲೆಕ್ಷನ್ ಟೂಲ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲ V ಬಟನ್ ಪ್ರೆಸ್ ಮಾಡಿ ಆ ವಿಡಿಯೋ ಕೊನೆಗೆ ಬಂದ್ರಿ ಅಂದ್ರೆ ಈ ಥರದ ಒಂದು ಲೋಗೋ ಬಂದಿರ್ತದೆ. ಇದಕ್ಕೆ ನೀವು ಕ್ಲಿಕ್ ಮಾಡಿ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಇನ್ಕ್ರೀಸ್ ಮಾಡ್ಬೋದು. ಈ ಲೋಗೋ ಈಗ ಫುಲ್ ವಿಡಿಯೋ ಮುಗಿಯೋವರೆಗೂ ಕಾಣಿಸ್ತದೆ. ಸೇಮ್ ಇದೇ ಥರ ಏನಾದರೂ ಬರೆದು ಹಾಕಬೇಕು ಅಂದ್ರೆ ಈ ಟಿ ಐಕನ್ ಮೇಲೆ ಕ್ಲಿಕ್ ಮಾಡಿ ಎಲ್ಲಿ ಬರಿಬೇಕೋ ಅಲ್ಲಿ ಬಂದು ಕ್ಲಿಕ್ ಮಾಡಿರಿ. ಇಲ್ಲಿ ಕೆಳಗಡೆ ನಿಮಗೆ ಅದರದೇ ಆದಂಥ ಒಂದು ಲೇಯರ್ನು ಕ್ರಿಯೇಟ್ ಆಗಿರ್ತದೆ. ಏನು ಬರಿಬೇಕೋ ನೀವು ಸಿಂಪ್ಲಿ ಟೈಪ್ ಮಾಡಿರಿ. ನೀವು ಬರೆದಿರೋ ಅಕ್ಷರದ ಸೈಜ್ ಆಗಲಿ, ಫಾಂಟ್ ಆಗಲಿ, ಕಲರ್ ಆಗಲಿ ಎಲ್ಲ ಎಡಿಟಿಂಗ್ ಆಪ್ಷನ್ನು ಇಲ್ಲಿ ಎಫೆಕ್ಟ್ ಕಂಟ್ರೋಲ್ ಟ್ಯಾಬ್ಸ್ದಾಗ ಬಂದಿರ್ತದೆ. ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡಿದ್ರಿ ಅಂದ್ರೆ ಈ ಎಲ್ಲ ಆಪ್ಷನ್ಸ್ನು ಇಲ್ಲಿ ಕೆಳಗೆ ನಿಮಗೆ ಕಾಣಿಸ್ತಾವೆ. ಈಗ ನಿಮ್ಮ ಟೆಕ್ಸ್ಟ್ ಎಡಿಟ್ ಮಾಡಬೇಕು ಅಂದರೆ ಎಲ್ಲಕ್ಕಿಂತ ಮೊದಲು ನಿಮ್ಮ ಟೆಕ್ಸ್ಟ್ ಸೆಲೆಕ್ಟ್ ಮಾಡಿರಿ. ಈ ಥರ ರೆಡ್ ಸೆಲೆಕ್ಷನ್ ಬರ್ತದೆ. ಈಗ ನೀವು ಇಲ್ಲಿ ಬಂದು ಬೇರೆ ಬೇರೆ ಫಾಂಟ್ ಹಾಕಿ ಚೆಕ್ ಮಾಡ್ಬೋದು. ಅದರ ಕಲರು, ಬಾರ್ಡ್ರು ಎಲ್ಲನೂ ಅಡ್ಜಸ್ಟ್ ಮಾಡ್ಬೋದು. ಮತ್ತು ಈಗ ನೀವು ಆ್ಯಡ್ ಮಾಡಿರೋ ಟೆಕ್ಸ್ಟ್ ಕೂಡ ಸೈಜು, ಪೊಸಿಷನು, ಯಾವ ಕಡೆಯಿಂದ ಬರಬೇಕು, ಯಾವ ಕಡೆ ಹೋಗಬೇಕು, ಕೀ ಫ್ರೇಮ್ ಹಾಕಿ ಸೇಮ್ ಅದೇ ಥರ ಆ್ಯನಿಮೇಟ್ ಮಾಡ್ಬೋದು. ಈಗ ನಾನು ಟೆಕ್ಸ್ಟ್ ಹಿಡಿದು ಡೈರೆಕ್ಟ್ಲಿ ಬ್ಯಾಕ್ ಸ್ಪೇಸಿಂದ ಡಿಲೀಟ್ ಮಾಡ್ತೀನಿ. ಸೊ ಈಗ ನಿಮಗೆ ಒಂದು ಬೇಸಿಕ್ ಕಟ್ ಮಾಡೋದು, ಆ್ಯನಿಮೇಷನ್ ಮಾಡೋದು, ಲೇಯರ್ಸ್ ಹಾಕೋದು ಅರ್ಥ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಎಫೆಕ್ಟ್ಸು. ಈ ಕೆಳಗಡೆ ಇರೋ ಬ್ರೌಸರ್ದಾಗ ಒಂದು ಎಫೆಕ್ಟ್ಸ್ ಅಂತ ಒಂದು ಟ್ಯಾಬ್ ಕಾಣಿಸ್ತದ. ನೀವು ಯಾರೋ ಮೇಲೆ ಕ್ಲಿಕ್ ಮಾಡಿ ಎಫೆಕ್ಟ್ಸ್ ಅಂತ ಓಪನ್ ಮಾಡಿರಿ. ಇದ್ರಾಗ ನಿಮಗೆ ಎಡಿಟಿಂಗ್ ಸಲುವಾಗಿ ಯೂಸ್ ಆಗೋ 80% ಎಫೆಕ್ಟ್ಸ್ ಎಲ್ಲ ಕೊಟ್ಟಿರ್ತಾರೆ. ಬಟ್ ಎಲ್ಲನೂ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಭಾಳಷ್ಟು ದೊಡ್ಡ ಟಾಪಿಕ್ ಇದು. ನಾರ್ಮಲಿ ನಾವು ಒಂದು ವಿಡಿಯೋಯಿಂದ ಬೇರೆ ವಿಡಿಯೋಗೆ ಶಿಫ್ಟ್ ಆಗಬೇಕು ಅಂದರೆ ಟ್ರಾನ್ಸಿಷನ್ ಹಾಕ್ತೀವಿ. ಇಲ್ಲಿ ನೀವು ವಿಡಿಯೋ ಟ್ರಾನ್ಸಿಷನ್ ಓಪನ್ ಮಾಡಿ ಯಾವುದು ಬೇಕೋ ಆ ಟ್ರಾನ್ಸಿಷನ್ ಡೈರೆಕ್ಟ್ಲಿ ನಮ್ಮ ಟೈಮ್ಲೈನ್ದಾಗ ಈ ರೀತಿ ಹಾಕ್ಬೋದು. ಸೊ ಇಲ್ಲಿ ಎರಡೂ ಕ್ಲಿಪ್ಗಳ ನಡುವೆ ಈ ಎಫೆಕ್ಟ್ ಆ್ಯಡ್ ಆಯಿತು. ಈಗ ವಿಡಿಯೋ ಪ್ಲೇ ಮಾಡಿ ನಿಮಗೆ ತೋರಿಸ್ತೀನಂತ. ಸೊ ಈ ಥರದ ನಾವು ಒಂದು ಬೇಸಿಕ್ ಟ್ರಾನ್ಸಿಷನ್ ಎಫೆಕ್ಟ್ ಮಾಡ್ಬೋದು. ಇದೊಂದೇ ಎಫೆಕ್ಟ್ ಅಲ್ಲ, ನೀವು ಬಹಳಷ್ಟು ಹೊಸ ಹೊಸ ಎಫೆಕ್ಟ್ಸ್ ಇದರ ಕೊಟ್ಟಿರ್ತಾರೆ. ಮತ್ತು ನೀವು ಸ್ವತಃ ಈ ಟ್ರಾನ್ಸಿಷನ್ ಕ್ರಿಯೇಟ್ನು ಮಾಡ್ಬೋದು. ನೆಕ್ಸ್ಟ್ ನೀವು ಇಲ್ಲಿ ಗ್ರೀನ್ ಸ್ಕ್ರೀನ್ ವಿಡಿಯೋಸ್ನು ಈಸಿಲಿ ಎಡಿಟ್ ಮಾಡ್ಬೋದು. ಎಲ್ಲಕ್ಕಿಂತ ಮೊದಲು ನಮ್ಮ ಮೇನ್ ಪ್ರಾಜೆಕ್ಟ್ ಓಪನ್ ಮಾಡ್ತೀನಿ. ಇಲ್ಲಿ ಕೆಳಗಡೆ ಇರೋ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಮೇನ್ ಪ್ರಾಜೆಕ್ಟ್ ಓಪನ್ ಮಾಡಿರಿ. ಯಾವ ಒಂದು ಗ್ರೀನ್ ಸ್ಕ್ರೀನ್ ವಿಡಿಯೋ ಇಂಪೋರ್ಟ್ ಮಾಡಬೇಕೋ ಆ ವಿಡಿಯೋ ಹಿಡಿದು ಡ್ರ್ಯಾಗ್ ಮಾಡಿರಿ. ಈಗ ನೀವು ಡಬಲ್ ಕ್ಲಿಕ್ ಮಾಡಿ ಎಷ್ಟು ಬೇಕೋ ಅಷ್ಟೇ ಸೆಲೆಕ್ಟ್ ಮಾಡ್ಬೋದು. ನಾನು ಇಲ್ಲಿ ಒಂದು ಫುಲ್ ವಿಡಿಯೋ ತೊಗೋತೀನಿ. ನೆಕ್ಸ್ಟ್ ನಾವು ಈ ಗ್ರೀನ್ ಸ್ಕ್ರೀನ್ ವಿಡಿಯೋ ಬ್ಯಾಕ್ಗ್ರೌಂಡ್ ತೆಗಿಬೇಕು, ಬೇರೆ ಬ್ಯಾಕ್ಗ್ರೌಂಡ್ ಹಾಕಬೇಕು ಅಂದ್ರೆ ಮತ್ತೆ ಅದೇ ಎಫೆಕ್ಟ್ ಆಪ್ಷನ್ ಓಪನ್ ಮಾಡಬೇಕು. ನೀವು ಇಲ್ಲಿ ಡ್ರಾಪ್ ಡೌನ್ದಾಗ ಹೋಗಿ ಎಫೆಕ್ಟ್ ಆಪ್ಷನ್ ಓಪನ್ ಮಾಡಿರಿ. ಇಲ್ಲಿ ನೀವು ಈಗ ಸರ್ಚ್ ಮಾಡಿರಿ, ಅಲ್ಟ್ರಾ ಕೀ ಅಂತ ಟೈಪ್ ಮಾಡಿರಿ. ಈ ಎಫೆಕ್ಟ್ ನಿಮಗೆ ಕಾಣಿಸ್ತದ. ಈಗ ನೀವು ಸಿಂಪ್ಲಿ ಈ ಎಫೆಕ್ಟ್ ಡ್ರ್ಯಾಗ್ ಮಾಡಿ ನಮ್ಮ ಗ್ರೀನ್ ಸ್ಕ್ರೀನ್ ವಿಡಿಯೋ ಮೇಲೆ ಹಾಕಬೇಕು. ಬಟ್ ನಮ್ಮ ಬ್ಯಾಕ್ಗ್ರೌಂಡ್ ಇನ್ನೂ ಡಿಲೀಟ್ ಆಗಿಲ್ಲ. ಅದರ ಸಲುವಾಗಿ ನೀವು ಮತ್ತೆ ಎಫೆಕ್ಟ್ ಕಂಟ್ರೋಲ್ ಆಪ್ಷನ್ ಓಪನ್ ಮಾಡಿ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು ಅಲ್ಟ್ರಾ ಕೀ ಆ್ಯಡ್ ಆಗಿರ್ತದ. ಈ ಪೆನ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಯಾವ ಕಲರ್ ತೆಗಿಬೇಕು ಅಂತ ಸ್ಯಾಂಪಲ್ ಸೆಲೆಕ್ಟ್ ಮಾಡಬೇಕು. ಸೊ ಇಲ್ಲಿ ಗ್ರೀನ್ ಕಲರ್ ಸೆಲೆಕ್ಟ್ ಮಾಡ್ದ ಅಂದ್ರೆ ಆಟೋಮೆಟಿಕ್ಲಿ ನಮ್ಮ ಬ್ಯಾಕ್ಗ್ರೌಂಡ್ ಕಲರ್ ಇಲ್ಲಿ ಡಿಲೀಟ್ ಆಯಿತು. ಮತ್ತು ಈ ವಿಡಿಯೋ ಕೆಳಗಡೆ ನಮ್ದು ಇನ್ನೊಂದು ವಿಡಿಯೋ ಆಯಿತು. ಅದರ ಸಲುವಾಗಿ ನೀವು ಇಲ್ಲಿ ಬ್ಯಾಕ್ಗ್ರೌಂಡ್ದಾಗ ನೋಡ್ಬೋದು ಆ ವಿಡಿಯೋ ಕಾಣಿಸ್ಲತ್ತದ. ಈಗ ನೀವು ಇದಕ್ಕೆ ಹೈಡ್ ಮಾಡಿನೂ ನೋಡ್ಬೋದು. ಸ್ವಲ್ಪ ಏನೇ ಅಡ್ಜಸ್ಟ್ಮೆಂಟ್ ಬೇಕಾಗಿತ್ತು, ಸರಿಯಾಗಿ ಕಲರ್ ರಿಮೂವ್ ಆಗಿಲ್ಲ ಅಂದ್ರೂ ನೀವು ಎಫೆಕ್ಟ್ ಕಂಟ್ರೋಲ್ದಾಗೆ ಅದಕ್ಕೆ ಅಡ್ಜಸ್ಟ್ ಮಾಡಬಹುದು. ಈಗ ನಿಮಗೆ ಬ್ಯಾಕ್ಗ್ರೌಂಡ್ದಾಗ ಈ ವಿಡಿಯೋ ಬೇಕಾಗಿಲ್ಲ, ಬರೀ ಫೋಟೋ ಬೇಕು ಅಂದ್ರೂ ಈ ವಿಡಿಯೋ ಹಿಡಿದು ಡಿಲೀಟ್ ಮಾಡಿ ಯಾವ ಫೋಟೋ ಬೇಕೋ ನಿಮ್ಮ ಟೈಮ್ಲೈನ್ದಾಗ ಆ್ಯಡ್ ಮಾಡ್ಬೋದು. ನೆಕ್ಸ್ಟು ಕಲರ್ ಗ್ರೇಡಿಂಗ್. ಇದೊಂದು ಭಾಳ ದೊಡ್ಡ ಟಾಪಿಕ್ಕು, ಡೀಪಾಗಿ ಹೋಗಲ್ಲ, ನಾನು ಮೇಲ್ಮೇಲಿಂದ ಹೇಳ್ಕೊಡ್ತೀನಿ. ನೀವು ಹಾಕಿರೋ ವಿಡಿಯೋ ಭಾಳ ಡಲ್ ಕಾಣಿಸ್ತಿತ್ತು, ಸ್ವಲ್ಪ ಕಲರ್ ಕೊಡಬೇಕು ಅಂದ್ರೆ ಈ ಮೀಡಿಯಾ ಬ್ರೌಸರ್ದಾಗ ನಿಮಗೊಂದು ಈ ಥರ ಐಕನ್ ಕಾಣಿಸ್ತದ, ನ್ಯೂ ಐಟಮ್ದು. ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು ಅಡ್ಜಸ್ಟ್ಮೆಂಟ್ ಲೇಯರ್ ಕ್ರಿಯೇಟ್ ಮಾಡಿರಿ. ಈಗ ನಿಮ್ಮ ಅಡ್ಜಸ್ಟ್ಮೆಂಟ್ ಲೇಯರ್ ಇಲ್ಲಿ ಬಂದಿರ್ತದ. ಇದಕ್ಕೆ ನೀವು ನಿಮ್ಮ ವಿಡಿಯೋ ಮೇಲೆ ಸಿಂಪ್ಲಿ ಡ್ರ್ಯಾಗ್ ಮಾಡಿರಿ. ಫುಲ್ ವಿಡಿಯೋ ಕಲರ್ ಮಾಡಬೇಕು ಅಂದರೆ ಇದರ ಲೆಂತ್ ನೀವು ಈ ರೀತಿ ಇನ್ಕ್ರೀಸ್ ಮಾಡ್ಬೋದು. ಈಗ ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಲೇಯರ್ ಹಾಕಿದ್ರೂ ಏನೂ ಚೇಂಜ್ ಆಗಿಲ್ಲ, ಯಾಕಂದರೆ ಇದು ಇನ್ನೂ ಬ್ಲ್ಯಾಂಕ್ ಅದ. ನೀವು ಮತ್ತೆ ಇಲ್ಲಿ ಎಫೆಕ್ಟ್ ಟ್ಯಾಬ್ ಓಪನ್ ಮಾಡಿ ಲೂಮೆಟ್ರಿ ಕಲರ್ ಅಂತ ಸರ್ಚ್ ಮಾಡಿರಿ. ಈ ಥರದ ಒಂದು ಎಫೆಕ್ಟ್ ಕಾಣಿಸ್ತದ. ಈ ಎಫೆಕ್ಟ್ ನೀವು ಎಲ್ಲಕ್ಕಿಂತ ಮೇಲಿರೋ ಈ ಅಡ್ಜಸ್ಟ್ಮೆಂಟ್ ಲೇಯರ್ದಾಗ ಆ್ಯಡ್ ಮಾಡಿರಿ. ಸೇಮ್ ಅದೇ ಥರ ಇಲ್ಲಿ ಎಫೆಕ್ಟ್ ಕಂಟ್ರೋಲ್ದಾಗ ಎಲ್ಲನೂ ಆಪ್ಷನ್ಸ್ ಬಂದಿರ್ತದ ಲೂಮೆಟ್ರಿ ಕಲರ್ದು. ಈಗ ನೀವು ಇಲ್ಲಿ ಬ್ರೈಟ್ನೆಸ್ಸು, ಕಲರು, ಸ್ಯಾಚುರೇಷನು, ಹ್ಯೂ ಎಲ್ಲನೂ ಕಂಟ್ರೋಲ್ ಮಾಡ್ಬೋದು. ಮತ್ತು ಹಾಗೆ ನಾ ಇಲ್ಲಿ ಡೈರೆಕ್ಟ್ಲಿ ನಮ್ಮ ವಿಡಿಯೋ ಮೇಲೇ ಲೂಮೆಟ್ರಿ ಕಲರ್ ಹಾಕ್ಬೋದಿತ್ತು. ಆದರೂ ನಾ ಅಡ್ಜಸ್ಟ್ಮೆಂಟ್ ಲೇಯರ್ ಮೇಲೆ ಹಾಕಿರೋ ಕಾರಣ ಏನಂದ್ರೆ ಈ ವಿಡಿಯೋ ಮೇಲೆ ನಾನು ಎಫೆಕ್ಟ್ ಹಾಕ್ದ ಅಂದ್ರೆ ಬರೀ ಅದು ಆ ವಿಡಿಯೋ ಅಷ್ಟೇ ಕಲರ್ ಆಗ್ತದೆ, ಉಳ್ಕಿರೋದೆಲ್ಲ ಸೇಮ್ ಕಲರ್ ಇರ್ತದೆ, ಏನೂ ಚೇಂಜ್ ಆಗಲ್ಲ. ಬಟ್ ಅದೇ ನಾವು ಅಡ್ಜಸ್ಟ್ಮೆಂಟ್ ಲೇಯರಿಂದ ಫುಲ್ ಕಂಪ್ಲೀಟ್ ವಿಡಿಯೋ ಒಂದೇ ಬಾರಿ ಕಲರ್ ಗ್ರೇಡ್ ಮಾಡ್ಬೋದು. ಈ ಕಲರ್ ಗ್ರೇಡಿಂಗ್ ಅಷ್ಟೊಂದು ಈಸಿ ಅಲ್ಲ, ನೀವು ಯೂಟ್ಯೂಬ್ದಾಗ ಹೋಗಿ ಸರ್ಚ್ ಮಾಡಿರಿ, ಭಾಳ ಟ್ಯುಟೋರಿಯಲ್ಸ್ ಕಾಣಿಸ್ತಾವ. ನಾನು ಬೇಕಾದ್ರೆ ಮುಂದೆ ಟ್ಯುಟೋರಿಯಲ್ಸ್ ಮಾಡ್ತೀನಂತ.
ನೆಕ್ಸ್ಟ್ ನೀವು ನಿಮ್ಮ ವಿಡಿಯೋಗೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಡಬೇಕು, ಮ್ಯೂಸಿಕ್ ಎಡಿಟ್ ಮಾಡಬೇಕು ಅಂದ್ರೆ ಸೇಮ್ ನೀವು ಫೈಲ್ಸಿಂದ ನಿಮ್ಮ ಮ್ಯೂಸಿಕ್ ಆ್ಯಡ್ ಮಾಡಿರಿ. ಈಗ ನೀವು ಮಾತಾಡಿರೋದನ್ನು ಕೇಳಬೇಕು ಮತ್ತು ಬ್ಯಾಕ್ಗ್ರೌಂಡ್ದಾಗ ಮ್ಯೂಸಿಕ್ನೂ ಬರಬೇಕು ಅಂದ್ರೆ ನೀವು ಮಾತಾಡಿರೋದು ಎಲ್ಲಕ್ಕಿಂತ ಮೇಲಿಟ್ಟು ಅದ್ರ ಕೆಳಗಡೆ ನೀವು ಮ್ಯೂಸಿಕ್ ಆ್ಯಡ್ ಮಾಡಿರಿ. ಈ ಥರ ಹಿಡಿದು ಇದಕ್ಕೆ ಡ್ರ್ಯಾಗ್ ಮಾಡಿರಿ. ಈಗ ನಿಮ್ಮ ಎರಡೂ ಮ್ಯೂಸಿಕ್ಕಿನ ಸೌಂಡ್ ಸೇಮ್ ಇರ್ತದ. ಈಗ ನೀವು ಪ್ಲೇ ಮಾಡಿದ್ರಿ ಅಂದರೆ ನಿಮಗೇನೂ ಅರ್ಥ ಆಗಲ್ಲ. ಈಗ ನೀವು ಕೆಳಗಡೆ ಇರೋ ಕ್ಲಿಪ್ಪಿನ ಸೌಂಡ್ ಕಡಿಮೆ ಮಾಡಬೇಕು ಅಂದ್ರೆ ಮೌಸಿಂದ ರೈಟ್ ಕ್ಲಿಕ್ ಮಾಡಿ ಆಡಿಯೋಗೆ ಏನಂತ ಒಂದು ಆಪ್ಷನ್ ಇರ್ತದ, ಇದ್ರ ಮೇಲೆ ಕ್ಲಿಕ್ ಮಾಡಿ -20 -22 ಚೇಂಜ್ ಮಾಡಿ ನೋಡಬೇಕು. ನೀವು ಯಾವುದು ನಿಮಗೆ ಪರ್ಫೆಕ್ಟ್ ಅನ್ನಿಸ್ತದೋ ಸೆಟ್ ಮಾಡಿರಿ. ಮತ್ತು ಈಗ ಸಪೋಸ್ ನೀವು ಏನೇ ಒಂದು ಸ್ಟೆಪ್ ತಪ್ಪು ಮಾಡಿದ್ರಿ ಅಂದ್ರೆ ಎಡಿಟ್ದಾಗ ಹೋಗಿ ಅಂಡೂನು ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟ್ಲಿ Ctrl+Z ಮಾಡ್ಬೋದು. ಸೊ ಗೈಸ್ ಫೈನಲಿ ಈಗ ನೀವು ಎಡಿಟ್ ಮಾಡಿರೋ ವಿಡಿಯೋ ಒಂದು ಒಳ್ಳೆ ಕ್ವಾಲಿಟಿದಾಗ ಎಕ್ಸ್ಪೋರ್ಟ್ ಮಾಡಬೇಕು ಅಂದ್ರೆ ಇಲ್ಲಿ ಫೈಲ್ ಮೇಲೆ ಕ್ಲಿಕ್ ಮಾಡಿ ಎಕ್ಸ್ಪೋರ್ಟ್ದಾಗ ಹೋಗಿ ಮೀಡಿಯಾ ಅಂತ ಸೆಲೆಕ್ಟ್ ಮಾಡ್ಬೋದು, ಇಲ್ಲ ನೀವು ಡೈರೆಕ್ಟ್ಲಿ Ctrl+M ಮೇಲೆ ಕ್ಲಿಕ್ ಮಾಡಿದ್ರಿ ಅಂದ್ರೂ ಇದು ಎಕ್ಸ್ಪೋರ್ಟ್ ಆಗ್ತದೆ. ನೆಕ್ಸ್ಟ್ ನೀವು ಇಲ್ಲಿ ಫಾರ್ಮ್ಯಾಟ್ದಾಗ ಒಂದು H264 ಅಂತ ಸೆಲೆಕ್ಟ್ ಮಾಡಿರಿ. ಮತ್ತು ಇಲ್ಲಿ ಪ್ರೆಸೆಟ್ದಾಗ ಬಂದು ಯೂಟ್ಯೂಬ್ 1080pದಾಗೂ ಎಕ್ಸ್ಪೋರ್ಟ್ ಮಾಡ್ಬೋದು, ಇಲ್ಲ ನೀವು 4K ರೆಸೊಲ್ಯೂಷನ್ ಬೇಕಂದ್ರೆ ಅದ್ರಾಗೂ ನೀವು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ನಿಮಗೆ ಯಾವ್ದು ಅನುಕೂಲ ಆಗ್ತದೋ ಯಾವ್ದು ನಿಮಗೆ ಬೆಸ್ಟ್ ಅನ್ನಿಸ್ತದೋ ಅದು ಮಾಡಿರಿ. ಸೊ ಗೈಸ್ ಇದೊಂದು ಬೇಸಿಕ್ ಟ್ಯುಟೋರಿಯಲ್ಲು, ಅದ್ರ ಸಲುವಾಗಿ ನಾನು ನಿಮಗೆ ಆದಷ್ಟು ಯೂಸ್ ಆಗುವಂಥ ಆಪ್ಷನ್ಸ್ ಅಷ್ಟೇ ಹೇಳ್ಕೊಡ್ತೀನಿ. ನೆಕ್ಸ್ಟ್ ನಿಮ್ಗೆ ಬೇಕಾದ್ರೆ ಅಡ್ವಾನ್ಸ್ ಎಲ್ಲ ಫೀಚರ್ಸ್ ನೀವು ಹೇಳ್ಕೊಡ್ತೀನಿ ಅಂತ. ಸೊ ಗೈಸ್ ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಈ ವಿಡಿಯೋ ನೀವು ಇಲ್ಲಿ ತನಕ ನೋಡ್ಲತ್ತೀರಿ ಅಂದ್ರೆ ಥ್ಯಾಂಕ್ಸ್ ಅ ಲಾಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು, ಇಷ್ಟ ಆದ್ರೆ ಲೈಕ್ ಮಾಡಿರಿ, ಇದರಿಂದ ನಮಗೂ ಮೋಟಿವೇಶನ್ ಸಿಗ್ತದೆ. ಮತ್ತು ಇದೊಂದು ಬೇಸಿಕ್ ಎಡಿಟಿಂಗ್ ತೋರಿಸ್ತೀನಿ ಈ ವಿಡಿಯೋದಾಗ. ನೆಕ್ಸ್ಟ್ ವಿಡಿಯೋದಾಗ ನಾನು ನಿಮಗೊಂದು ಅಡ್ವಾನ್ಸ್ ಎಡಿಟಿಂಗ್ನು ತೋರಿಸ್ತೀನಿ. ನಿಮಗೆ ಬೇಕಾಗಿತ್ತು ಅಂದ್ರೆ ಕೆಳಗೆ ಕಮೆಂಟ್ ಮಾಡಿರಿ. ಮತ್ತು ನೆಕ್ಸ್ಟ್ ನೀವು ಯಾವ ಟಾಪಿಕ್ ಮೇಲೆ ವಿಡಿಯೋ ನೋಡಬೇಕು, ಇನ್ನು ಆಫ್ಟರ್ ಎಫೆಕ್ಟ್ಸ್ ಆಗಲಿ ಫೋಟೋಶಾಪ್ ಆಗಲಿ ನನಗೆ ಕಮೆಂಟ್ ಮಾಡಿ ನೀವು ತಿಳಿಸ್ರಿ, ನಾನು ಡೆಫಿನೆಟ್ಲಿ ಅದರ ಮೇಲೆ ವಿಡಿಯೋ ಮಾಡ್ತೀನಿ ಅಂತ. ಸೊ ಮತ್ತೆ ಸಿಗೋಣ ಅಂತ ಮುಂದಿನ ವಿಡಿಯೋದಾಗ. ಬಾಯ್ ಬಾಯ್.